ಯೋಗ ಸರಿ ವಿರುದ್ಧವಾಗಿದೆ. ಯೋಗ ಏನು ಮಾಡುತ್ತಂದ್ರೆ, ಯೋಗದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಫಿಸಿಕಲಿ ಆಕ್ಟಿವಿಟೀಸ್ ಏನಿದೆ, ಶಾರೀರಿಕ ಕ್ರಿಯೆಗಳು, ಅದಕ್ಕೆ ಹೊಂದಿಕೊಂಡಿರುವಂಥದ್ದು ಉಸಿರಾಟ. ಉಸಿರನ್ನು ಕನೆಕ್ಟ್ ಮಾಡ್ತೀವಿ, ನಾವು ಬ್ರೀದಿಂಗ್ ಕನೆಕ್ಟ್ ಮಾಡ್ತೀವಿ. ತಾಡಾಸನ ಮಾಡ್ತೀವಿ, ಉಸಿರು ತಗೊಳ್ತಾ ಮೇಲೆ ಅದು ಸ್ವಲ್ಪ ಹೊತ್ತು ಉಸಿರಾಟ ಮಾಡಬೇಕು, ಉಸಿರು ಬಿಡ್ತಾ ನಿಧಾನ ಕೆಳಗೆ ಬರಬೇಕು. ಈ ಥರ ಉಸಿರು ತಗೊಳ್ತಾ ಮೇಲೆ ಹೋಗೋದು, ಉಸಿರು ಬಿಡ್ತಾ ವಾಪಸ್ ಬರಬೇಕು. ಉತ್ಥಾನಾಸನ ಫಾರ್ವರ್ಡ್ ಬೆಂಡಿಂಗ್ ಮಾಡುವಾಗ ಉಸಿರು ಬಿಡ್ತಾ ಕೆಳಗೆ ಹೋಗ್ಬಿಟ್ಟು ಉಸಿರು ತಗೊಂಡು ಮೇಲೆ ಬರಬೇಕು. ಯೋಗ ಮಾಡಿದ್ರೆ ಸುಸ್ತಾಗಲ್ಲ, ವ್ಯಾಯಾಮ ಮಾಡಿದ್ರೆ ಸುಸ್ತಾಗತ್ತೆ. ಯೋಗ ಮಾಡಿದ್ರೆ ಸುಸ್ತಾಗಲ್ಲ ಅಂತಂದಾಗ ಆವಾಗ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಏನು ತಿನ್ನಬೇಕು ಅನ್ನುವ ಸಾಮಾನ್ಯ ಅರಿವು ಇದರಿಂದ ಅರ್ಥ ಆಗುತ್ತೆ. ಇನ್ನೊಂದು ನಿಮ್ಗೆ ಅರ್ಥ ಆಗುವಂಗೆ ಹೇಳ್ತೀನಿ. ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಗೊತ್ತಲ್ಲ ನಮಗೆ. ಕ್ವಾಂಟಿಟಿ ಅಂದರೆ ವ್ಯಾಯಾಮ, ಇನ್ನಿತರ ಬೇರೆ ಬೇರೆ ಎಕ್ಸಸೈಸ್ಗಳು. ಕ್ವಾಲಿಟಿ ಅಂದರೆ ಯೋಗ. ಇನ್ನೊಂದು ಅರ್ಥ ಆಗೋಂಗೆ ಹೇಳ್ತೀನಿ. ಒಂದು ಸಾಫ್ಟ್ವೇರ್, ಇನ್ನೊಂದು ಹಾರ್ಡ್ವೇರ್. ಇದೆಲ್ಲರಿಗೂ ಅರ್ಥ ಆಗತ್ತಲ್ವಾ? ಸಾಫ್ಟ್ವೇರ್ ಅಂದರೆ ಯೋಗ, ಹಾರ್ಡ್ವೇರ್ ಅಂದರೆ ವ್ಯಾಯಾಮ. ಗೊತ್ತಾಯ್ತಲ್ಲ? ಒಂದು ಸಾತ್ವಿಕತೆ, ಇದು ಸಾತ್ವಿಕತೆಯ ಕಡೆಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಅದು ರಾಜಸಿಕ ಗುಣಗಳನ್ನು ಜಾಸ್ತಿ ಮಾಡುತ್ತೆ. ಸಾತ್ವಿಕ ಶಕ್ತಿ, ಸಜ್ಜನ ಶಕ್ತಿ ಇದ್ರೆ ಜಾಗೃತಿ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯೋಗಕ್ಕೆ ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ. ಯೋಗ ಒಂದು ಅಂತರಂಗದ ಕನ್ನಡಿ, ಅಂತರಾತ್ಮದ ನಯನ, ನಮ್ಮನ್ನು ಒಳಗಡೆ ತಗೊಂಡು ಹೋಗುತ್ತೆ. ಒಳಗಡೆ ತಗೊಂಡು ಹೋಗುವಾಗ ಹೊರಗಡನ್ನು ಮುಚ್ಚಿದಾಗ ಒಳಗಡನ್ನು ತೆರ್ಕೊಳ್ಳೋದು. ಅದು ನಮ್ಮೆಲ್ಲವನ್ನ ಅರಿಯುವ ಪ್ರಯತ್ನ ಮಾಡುತ್ತೆ. ಒಳಗಡೆ ಇರುವ ಶಕ್ತಿ ಅದು ನಿಧಾನ ಜಾಗೃತವಾಗುತ್ತೆ. ಯೋಗ ಇದಾಯ್ತಲ್ಲ. ಮತ್ತು ಅನೇಕ ರೀತಿಯ ಪರಿಹಾರಗಳು ಯೋಗದಲ್ಲಿದೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿನಲ್ಲಿ ನಮ್ಮ ಗುರುಗಳು ರಾಘವೇಂದ್ರ ಶೆಣೈ ಇದ್ದಾರೆ. ಅಲ್ಲಿ ನಿರಾಮಯ ಯೋಗ ಕುಟೀರ ನಡೆಸ್ತಾ ಇದ್ದಾರೆ. ಅವ್ರ ಮನೆಗೆ ಹೋದಾಗ ಅವ್ರ ತಂಗಿ ಹೇಳಿದ್ರು, ಸರ್ ಇಲ್ಲಿ ನಮ್ಮ ಮನೆ ಎದುರುಗಡೆ ಇದ್ದಾರೆ ಒಂದು ಮನೆ. ಆ ಮನೆಯಲ್ಲಿ ಒಬ್ಬರು ಸುಮಾರು ಒಂದು 50 ರಿಂದ 55 ವರ್ಷ ಅವರಿಗೆ. ಅವರು ನಮ್ಮ ಅಣ್ಣನನ್ನು ಅಂದರೆ ರಾಘವೇಂದ್ರ ಶೆಣೈರನ್ನ ಕೃತಜ್ಞತೆಯಿಂದ ಅವರು ಸ್ಮರಿಸ್ತಾರೆ, ದೇವರು ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನು ಹೇಳಿದ್ರು. ಅವರಿಗೆ ಒಂದು 2-3 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ಮೊಣಕಾಲು ಚಿಪ್ ಇದೆಯಲ್ಲ, ಇದು ಪೂರ್ತಿ ಪೀಸ್ ಆಗುತ್ತೆ. ಆ ಪೀಸ್ ಆಗಿರುವ ಮೊಣಕಾಲು ಚಿಪ್ಪನ್ನು ಜೋಡಿಸಿ ಭಾಳ ತಂತ್ರಜ್ಞಾನದ ಮೂಲಕ ಭಾಳ ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ಡಾಕ್ಟ್ರು ಅದನ್ನು ಜೋಡಿಸಿ ಆಪರೇಷನ್ ಮಾಡಿ. ನಮಗೆಲ್ಲ ಗೊತ್ತು, ಭಾಳ ದೊಡ್ಡ ಸರ್ಜನ್ ಇರ್ತಾರೆ, ಭಾಳ ಎಕ್ಸ್ಪರ್ಟ್ಗಳಿರ್ತಾರೆ ಇವತ್ತು. ಆ ಥರ ಒಬ್ಬರು ಸರ್ಜನ್ ಅದನ್ನು ಆಪರೇಷನ್ ಮಾಡಿದರು. ಆಪರೇಷನ್ ಮಾಡಿದ್ಮೇಲೆ ಮತ್ತೆ ಮಂಡಿ ಚಿಪ್ಪು ಕುಡ್ಕೊಳ್ಳುತ್ತೆ. ಆಫ್ಟರ್ ಆಪರೇಷನ್ ಅವರಿಗೆ ಥೆರಪಿ ಮಾಡಿಸಿದ್ರು, ಫಿಸಿಯೋಥೆರಪಿ ಮಾಡಿಸಿದ್ರು. ಫಿಸಿಯೋಥೆರಪಿ ಎಲ್ಲ ಬೇರೆ ಬೇರೆ ಎಲ್ಲ ಫಿಸಿಯೋಥೆರಪಿ ಎಲ್ಲ ಪ್ರಯೋಗಗಳು ಆಯಿತು. ಮಷೀನಿಂದ ಮಾಡಿದ್ರು, ಹಾಗೆ ಮಾಡಿದ್ರು, ಎಲ್ಲ ಮಾಡಿದ್ರು. ಇದೆಲ್ಲ ಆದರೂ ಅವರಿಗೆ ಒಂದು ಹೆಜ್ಜೆನೂ ಕೂಡ ಕೆಳಗಡೆ ಇಟ್ಟಿದ್ದಾರೆ. ಡಾಕ್ಟ್ರ್ ಹೇಳಿದ್ದೇನು ಅಂದರೆ, ಆಯಿತು ಇದು ನಿಮ್ಮ ಏನು ಮಾಡಲಿಕ್ಕೂ ಬರಲ್ಲ, ನಿಮಗೆ ಇದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ ಟ್ರೈ ಮಾಡಿರಿ, ಒಂದೊಂದು ಹೆಜ್ಜೆಗೆ ಟ್ರೈ ಮಾಡಿ, ಮುಂದೆ ಏನಾದರೂ ಯಾವಾಗಾದರೂ ಬರ್ಬೋದು. ಅವರು ರಾಘವೇಂದ್ರ ಶೆಣೈರ ಹತ್ರ ಬಂದರು, ಯೋಗ ಥೆರಪಿ ಬಂದರು. ಯೋಗ ಥೆರಪಿಗೆ ಬಂದು 1 ತಿಂಗಳಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಅವರು 7 ರಿಂದ 8 ಕಿಲೋಮೀಟರ್ ನಡೀತಾರೆ. ಅಂದರೆ ಒಂದು ಯೋಗ ಥೆರಪಿ ಅದು ಯಾವ ರೀತಿ ಪರಿಣಾಮ ಮಾಡಬಹುದು ಅನ್ನೋದು ನಿಮಗೊಂದು ಜ್ವಲಂತ ಉದಾಹರಣೆ, ಫ್ರೆಶ್ ಉದಾಹರಣೆ. ಸೊ ಅದಕ್ಕೆ ನಮಗೇನಾದರೂ ತೊಂದರೆ ಬಂದಾಗ ಅದು ಟೆಂಪ್ರವರಿ ಅಂತ ಅಂದ್ಕೊಳ್ಳಿ. ಅನೇಕ ಸಾರಿ ಹಿತ್ತಲಗಿಡು ಮದ್ದಲ್ಲ ಅಂತ ಒಂದು ಗಾದೆ ಇದೆ ಅಲ್ವಾ? ನಮ್ಮವರೇ ಇರೋರು ಥೆರಪಿ ಕೊಡ್ತಾ ಇರ್ತಾರೆ, ಏನು ಅಂತ ಅನ್ಕೊಂಡು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಆಮೇಲೆ ವಾಪಸ್ ಕೊಡಿ. ಅದಕ್ಕೆ ನಮ್ಮ ಯೋಗ ಥೆರಪಿಗೆ ನಾನು ಬಂದವ್ರಿಗೆ ಹೇಳ್ತೀನಿ, ಎಲ್ಲ ಮುಗಿಸಿ ನಮ್ಮ ಹತ್ರ ಬಂದಿರ್ತಾರೆ ಅವರು. ಎಲ್ಲ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಚೆಲ್ಲಿ ಆಮೇಲೆ ಬರ್ತಾರೆ. ಅಲ್ಲಿ ನಮ್ಮದು ಇದು ಫೀಸ್ ಕೇಳಿ ಸ್ವಲ್ಪ ಕನ್ಸೆಷನ್ ಮಾಡ್ತೀರಂತೆ, ದುಡ್ಡು ಕೊಟ್ಟು ಬಂದಿರ್ತಾರಲ್ಲ ಅಲ್ಲಿ, ಅದ್ರಲ್ಲಿ ನಮಗೆ ಕೇಳ್ತಾರೆ ಅವರು, ಲಾಸ್ಟ್ ಇದು ಅಂತ. ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ ಅಂತ. ಇದೆಲ್ಲೂ ಬೇಡ ಅಂತ ಹೋದ್ರೆ ಯೋಗಕ್ಕೆ ಬರ್ತಾರೆ ಕೊನೆಗೆ. ಅನೇಕರಿಗೆ ಕಡಿಮೆ ಆಗಿದೆ, ಗೊತ್ತಾಯ್ತಲ್ಲ? ಅದಕ್ಕೆ ನಮಗೆ ಗೊತ್ತಿರಬೇಕು, ಯೋಗ ಚಿಕಿತ್ಸೆ ಇದು ಟೆಂಪರವರಿ ಅಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್.
ಶಾಶ್ವತವಾಗಿ ನಮ್ಮನ್ನು ಆರೋಗ್ಯದ ಕಡೆಗೆ ತಗೊಂಡು ಹೋಗೋದು ಯೋಗ ಥೆರಪಿ. ಇದು ಆ್ಯಕ್ಚುಲಿ ಪಾಪ್ಯುಲರ್ ಆಗಬೇಕಾಗಿತ್ತು. ಫಿಸಿಯೋಥೆರಪಿ ಇವತ್ತು ಎಲ್ಲರಿಗೂ ಗೊತ್ತು. ಯೋಗ ಥೆರಪಿ ಅಂದರೆ ಮಾಡ್ತಾರೆ. ಯೋಗ ಥೆರಪಿ ಅಂದರೆ ಯೋಗಾಸನ ಅಂತ ಕೇಳ್ತಾರೆ. ಅನೇಕರಿಗೆ ಗೊತ್ತೇ ಇಲ್ಲ, ಡಾಕ್ಟ್ರಿಗೂ ಕೂಡ ಗೊತ್ತಿಲ್ಲ. ಡಾಕ್ಟ್ರ್ ಇವತ್ತು ಮಾಡಬೇಡ್ರಿ ಯೋಗ ಅಂತ ಅಂತಿರ್ತಾರೆ. ಯೋಗ ಥೆರಪಿ ಅದು ಮಾಡಬೇಡ್ರಿ ಅಂತ. ಹುಬ್ಬಳ್ಳಿಲಿ ಒಬ್ಬ ಫೇಮಸ್ ಡಾಕ್ಟ್ರ್ ಇಲ್ಲ, ಅವರು ಬಾಯಿ ತೆಗೆದು ಕತ್ರಿ ಇದೆ ಆಪರೇಷನ್. ಗೊತ್ತಾಗಲ್ಲ, ಭಾಳ ಫೇಮಸ್ ಡಾಕ್ಟ್ರು, ಅವ್ರ ಹೆಸರು ಹೇಳಲ್ಲ. ನಿಮ್ಮತ್ತ ಹುಬ್ಳಿಗೆ ಹೋದಾಗ ಕೇಳ್ತಿದ್ದೀವಿ. ಅವರ ಮನೆಯವರು ನಮ್ಮ ಸ್ಟೂಡೆಂಟ್ ನಮ್ಮ ಯೋಗ ಕೇಂದ್ರಕ್ಕೆ ಬರ್ತಾರೆ. ಅವರ ಮನೆಯವರ ಅಮ್ಮ ಅಂದರೆ ಆ ಡಾಕ್ಟ್ರ ಅತ್ತೆಗೆ ಬ್ಯಾಕ್ ಪೇನ್ ಬಂದಾಗ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ? ಏನು ಆಪರೇಷನ್ ಬೇಡ, ನಿಮ್ಮ ಯೋಗ ಸರ್ ಹತ್ರ ಕಡಿಮೆ. ಅವ್ರು ನಮ್ಮ ಹತ್ರ ಬಂದು ಆರಾಮಾದ್ರು. ಅವ್ರಿಗೆ ಆಪರೇಷನ್ ಮಾಡಲಿಲ್ಲ ಡಾಕ್ಟರ್, ಯಾಕಂದ್ರೆ ಫೀಸ್ ಬರೋಲ್ಲ ಅಂತ ಗೊತ್ತು ಅವರಿಗೆ. ಅತ್ತೆಗಲ್ಲ, ಫ್ರೀ ಮಾಡಬೇಕು. ಸೊ ಅದಕ್ಕೆ ಈ ಒಂದು ಸಮಯದಲ್ಲಿ ಬೆಳಿಗ್ಗೆ ಒಂದು 2.5 ತಾಸು ನಾವು ಯೋಗ ಅಭ್ಯಾಸ ಮಾಡಿದ್ವಿ. ಇದಾದ ನಂತರ ಒಂದು ಅರ್ಧ ಗಂಟೆ ಇಲ್ಲಿ ಯೋಗ ಥೆರಪಿಗೆ ಸಂಬಂಧಪಟ್ಟಂತೆ, ಅಂದರೆ ಎಲ್ಲವೂ ಮಾಡಲಿಕ್ಕಾಗಲ್ಲ. ನಾನು ಕವಿತಾ ಅವ್ರ ಹತ್ರ ಮತ್ತು ಬಸವರಾಜ್ ಹತ್ರ ಮಾತಾಡಿದ ಪ್ರಕಾರ ಮೊಣಕಾಲು ನೋವಿಗೆ ಸಾಮಾನ್ಯ ಏನಾಗುತ್ತೆ, ಜಾಯಿಂಟ್ ಪೇನು, ಅದಕ್ಕೆ ಸಂಬಂಧಪಟ್ಟದ್ದು ಒಂದಿಷ್ಟು ಮಾಡ್ತೀವಿ. ಇದು ಹೊರತಾಗಿ ನಿಮಗೇನಾದರೂ ಕೇಳಲೇಬೇಕು ಅನ್ನುವ ಸಾಕಷ್ಟಿದೆ. ಗೊತ್ತಾಯ್ತಲ್ಲ, ನೆಕ್ ಪೇನ್ ಇದೆ, ಬ್ಯಾಕ್ ಪೇನ್ ಇದೆ, ಎಲ್ಲ ಕಡೆ ನೋವುಗಳೆಲ್ಲ ಇದ್ದೇ ಇರ್ತವೆ. ಆದರೆ ಸದ್ಯಕ್ಕೆ ಈಗ ಮೊಣಕಾಲು ನೋವಿಗೆ ಸಂಬಂಧಪಟ್ಟದ್ದು ಒಂದಿಷ್ಟು ನಿಮಗೆ ಒಂದು ಪ್ರಾಯೋಗಿಕವಾಗಿ ತೋರಿಸುವ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ನೀ ಪೇನ್ ಬರುವುದು 2 ಕಾರಣ. ಒಂದು ವೇಟ್ ಜಾಸ್ತಿ ಆಗುತ್ತೆ ಅಲ್ವಾ, ನಮಗೆ 2 ಕಾಲಿದೆ. ಆ 2 ಕಾಲಿಗೆ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅದಕ್ಕಿಂತ ವೇಟ್ ಜಾಸ್ತಿ ಆದರೆ ಕಾಲೇನು ಹೇಳುತ್ತೆ, ನಮ್ಗೆ ತಡ್ಕೊಳಕ್ಕಾಗಲ್ಲ ಅಂತ ಏನು ಮಾತಾಡಲ್ಲ. ಅದು ನಮ್ಗೆ ಗೊತ್ತಾಗುತ್ತೆ. ಯಾವಾಗ ಹೀಲ್ ಪೇನ್ ಬಂತು, ಮಂಡಿ ನೋವು ಬಂತು, ಆಮೇಲೆ ಹಿಮ್ಮಡ ನೋವು ಬಂತು, ಆವಾಗ ತಿಳ್ಕೊಬೇಕು ನಮ್ಮ ವಜನ್ ಜಾಸ್ತಿ ಆಗಿದೆ ಅಂತ. ಬೇರೆಯವರು ಹೇಳಿ ನಮ್ಗೆ ಹೇಳ್ತಿರ್ತಾರೆ ನಿಮ್ಮ ವೇಟ್ ಜಾಸ್ತಿ ಆಗಿದೆ ಅಂತ, ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಬೇರೆಯವರು ಹೇಳಬೇಕು. ಹೇಳ್ತಿರ್ಲ ಉಪಯೋಗಿಸೋಣ. ಅದಕ್ಕೆ ಮೊಣಕಾಲು ಬರೋದು ಒಂದು ವೇಟು ಜಾಸ್ತಿ ಆದಾಗ, ಇನ್ನೊಂದು ವೇಟ್ ಕಡಿಮೆ ಆದಾಗಲೂ ಬರುತ್ತೆ. ಗೊತ್ತಾಯ್ತಲ್ಲ, ಅಂದರೆ ಲಿಕ್ವಿಡ್ ಕಡಿಮೆ ಆದಾಗ ಮೊಣಕಾಲಿನಲ್ಲಿ ಹಳದಿ ಬಣ್ಣದ ಲಿಕ್ವಿಡ್ ಇರುತ್ತೆ, ಅದು ಕಡಿಮೆ ಆಯ್ತಾ ಇದ್ದ ಹಾಗೆ ಅದಕ್ಕೆ ಪೇನ್ ಬರುತ್ತೆ, ಪೇನ್ ಬರುತ್ತೆ. ಇನ್ನೊಂದು ಮೊಣಕಾಲಿನ ಒಳಗಡೆ ಸೈಡ್ ನೋವು ಬರುತ್ತೆ, ಹೊರಗಡೆ ನೋವು ಬರುತ್ತೆ, ಕೆಲವು ಮುಂದುಗಡೆ ನೋವು ಬರುತ್ತೆ, ಕೆಲವು ಹಿಂದುಗಡೆ ನೋವು ಬರುತ್ತೆ. ಈ ಥರ 4 ಪಾರ್ಟ್ಗಳಲ್ಲಿ ನೋವು ಬರ್ತಾ ಇರುತ್ತೆ. ಅದಕ್ಕೆ ಮೊಣಕಾಲು, ಎಲ್ಲ ಮೊಣಕಾಲು ನೋವಿಗೆ ಒಂದೇ ಪರಿಹಾರ ಅಲ್ಲ. ಅವರವರ ಶಾರೀರಿಕ ಕ್ಷಮತೆ ನೋಡಿಕೊಂಡು, ಏಜ್ ಎಲ್ಲ ನೋಡಿಕೊಂಡು ಅವ್ರಿಗೆ ಮಾಡಿಸ್ಬೇಕಾಗತ್ತೆ. ನಾವು ಯಾವ ಥರ ಇದ್ದಾರೆ, ಅವ್ರು ಮಾಡಿಸ್ಲಿಕ್ಕೆ ಎಷ್ಟಾಗುತ್ತೆ ಇದೆಲ್ಲ ನೋಡಿಕೊಂಡು ನಾವು ಜಡ್ಜ್ ಮಾಡಬೇಕು. ಅದಕ್ಕೆ ಸಾಮಾನ್ಯವಾಗಿ ಹಿಂದುಗಡೆ ಮೊಣಕಾಲು ಹಿಂದುಗಡೆ ಇಲ್ಲಿ ಈ ಭಾಗ ಇದೆಯಲ್ಲ, ಇಲ್ಲಿ ಒಂಥರ ಗಂಟು ಟೈಪ್ ಆಗಿದೆ. ಗೊತ್ತಾಯ್ತಲ್ಲ, ಈಗೇನು ಯಾರು ಮುಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಲ್ಲಿ ಹಿಂದುಗಡೆಗೆ ಸ್ವಲ್ಪ ಗಂಟು ಟೈಪ್ ಆಗಿರುತ್ತೆ, ಅಂದರೆ ನರಗಳು ಜಾಮ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ. ಆವಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದಾಗ ಅದು ನೋವು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದು ಇದೆಲ್ಲದರ ಮೇಲೆ ಪರಿಣಾಮ ಬೀರುತ್ತೆ. 2 ಥರನೂ ನಾವು ಅಭ್ಯಾಸ ಮಾಡಬೇಕು. ಒಂದು ಮುಂದುಗಡೆ ನೋವಿದ್ದಾಗ ಏನು ಮಾಡಬೇಕು, ಹಿಂದುಗಡೆ ನೋವಿದ್ದಾಗ ಏನು ಮಾಡಬೇಕು, 2 ಥರದ್ದು ಅಭ್ಯಾಸ ಮಾಡಬೇಕು. ಯಾರಾದ್ರೂ ಒಬ್ಬರು ಬರ್ತೀರಾ? ಯಾರು ಬೇಕಾದ್ರೆ ಮತ್ತು ಕೈ ಎತ್ತೋ ನೋಡ್ಕೊಳ್ಳಿ. ಅದು ಈ ಥರ ಬ್ರೇಕ್ ತೊಗೊಳ್ಳಿಕ್ಕೆ ಕುಂತಿಲ್ಲ, ಇದೇ ಇದರಿಂದ ಉಪಯೋಗಿಸ್ತಾ ಇದೆ. ಈ ಥರ ಇದ್ದರೆ ಒಳ್ಳೆಯದು. ಇಲ್ಲಿ ಇಟ್ಕೊಳ್ಬೇಕು ನೋಡಿ, ಇಲ್ಲಿ ಇಟ್ಕೊಂಡು
ಒಂದು ಕಾಲು ಮೇಲೆ ಹೀಗಿಟ್ಕೊಂಡು ಹಾಗೆ ಮುಂದೆ ಇಲ್ಲ ನೀರ ಮಾಡ್ತಾರೆ ಅಂದರೆ ಈ ನರಗಳು ಹೆಚ್ಚಾಗ್ತಾ ಇದೆ ಇರ್ತಾ ಇದೆ ಮಾಡಿ ಹಿಮ್ಮಡ ಎತ್ಕೊಂಡು ಮುಂದುವರಿ ಮುಂದಿನ ಕಾಲು ನೀರ ಮಾಡಬೇಕು ಮುಂದಿನ ಕಾಲು ನೀರ ಹಿಂದಿನ ಕಾಲು ನೀರ ಹಿಮ್ಮಡ ಕೆಳಗಿರ್ಬೇಕು ಎತ್ತಬಾರ್ದು ಇದು ಕೆಳಗಿರ್ ಇದನ್ನು ತಳಿ ಹೊಂಡ ತಳಿ ಮುಂದೆ ತಿರುಗಿ ಕಡೆಗೆ ಏನಾಗ್ತಾ ಇದೆ ಸ್ಟ್ರೆಚ್ ಆಗ್ತಾ ಇದೆ ಅಲ್ವಾ ಈಗ ಚೇಂಜ್ ಮಾಡಿ ಇದು ಒಂದು ಅರ್ಧ ನಿಮಿಷ ಮಾಡಬೇಕು ಒಂದೊಂದು ಕಾಲು ಇನ್ನೊಂದು ಕಾಲು ಪಾಪ ಇದು ಎರಡೆರಡು ಸರಿ ಮಾಡಬೇಕು ಆಯ್ತಾ ನೋವು ಬಂದಿರೋದು ಒಂದೇ ಕಾಲು ಇರ್ಬೋದು ಒಂದು ಕಾಲಿಗೆ ಮಾತ್ರ ಮಾಡಿ ಸುಮ್ಮನೆ ಇರುವಂಗಿಲ್ಲ ಗೊತ್ತಾಯ್ತಾರೆ ಈಗ ನಮ್ಮ ಜೊತೆಗೆ ನಮ್ಮ ಮನೆಗೆ ಯಾರೋ ಬಂದಿರ್ತಾರೆ ಮೇನ್ ಗೆಸ್ಟ್ ಒಬ್ರು ಬಂದಿರ್ತಾರೆ ಅವ್ರಿಗೆ ಉಡುಗೊರೆ ಕೊಡ್ತೀವಿ ಅವ್ರು ಪಕ್ಕದಲ್ಲ ಬಂದು ಕರ್ಕೊಂಡ್ಬಂದಿದ್ರು ಅವ್ರು ಸುಮ್ಮನೆ ಕಳಿಸ್ತೀವಿ ಹುಡುಗಿಯನ್ನು ಕೊಟ್ಟು ಕಳಿಸ್ತೀವಿ ಅಲ್ವಾ ಗೊತ್ತಾನೆ ಹಾಗೆ ಎರಡೂ ಕಾಲಿಗೂ ಕೂಡ ಚಿಕಿತ್ಸೆ ಆಗಬೇಕು ಯಾಕೆಂದರೆ ಇದ್ರ ಮೇಲೆ ಇದಕ್ಕೆ ಬಂತು ಅಂದರೆ ಇದಕ್ಕೆ ಬಂದೇ ಬರುತ್ತೆ ಅದು ಒಟ್ಟೊಟ್ಟಿಗೆ ಇರುತ್ತಾನೆ ಈಗ ಇದಾದ ಮೇಲೆ ಎರಡು ಕಾಲು ಹೀಗೆ ಇಟ್ಕೊಂಡು ನಾನು ಸೊಂಟ ತಳಬೇಕು ಆವಾಗ ಎರಡೂ ಕಾಲು ಹಿಂದುಗಡೆ ಎರಡೂ ಕಡೆ ಸ್ಟ್ರೆಚಿಂಗ್ ಆಗುತ್ತೆ ಮಾಡಿ ಕೈ ಸ್ವಲ್ಪ ಬೆಂಡ್ ಮಾಡಿ ಮತ್ತೊಂದು ಇದು ಎಷ್ಟನೇ ಸ್ಟೆಪ್ ಇದು ಬನ್ನಿ ಕರೆಕ್ಟ್ ಎಳೆಯುತ್ತೆ ಇಲ್ಲಿ ಜಗ್ಗತ್ತೆ ನರ ಜಗದಾಗ ಏನಾಗುತ್ತೆ ಆಟೋಮೆಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ನಾನು ಹೇಳಿದ ಹಿಂದ್ಗಡೆ ಗಂಟೆ ಇರ್ತದಲ್ಲ ನರ ಜಾಮ್ ಆಗಿರ್ತಾರೆ ಅದೆಲ್ಲವೂ ಕೂಡ ಫ್ರೀ ಆಗ್ತಾ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಂದರೆ ಮತ್ತೆ ಆರಾಮಾಗ್ಬಿಡುತ್ತೆ ಮೊಣಕಾಲು ಕಮ್ಮಿ ಆಗುತ್ತೆ ಇದಾದ್ಮೇಲೆ ಹೀಗಿಟ್ಕೊಬೇಕು ಹೀಗೆ ಎರಡು ಕಾಲಿ ಉಲ್ಟಾ ಹೀಗಿಟ್ಟಾಗ ಮೊಣಕಾಲು ಕರೆಕ್ಟಾಗಿ ಕೊಡಬೇಕು ಮೊಣಕಾಲು ಕೊಟ್ಟಾಗ ಇಲ್ಲಿ ನೋಡಿ ಇದು ಓಪನ್ ಆಗುತ್ತೆ ಈಗ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಕಣ್ಣಿನ ನೇರಕ್ಕಿರುವ ರಾಡ್ ಅಥವಾ ಹೈ ಲೆವೆಲ್ ಇರುವ ಯಾವುದೋ ರಾಡ್ ನಿಯರ್ ಇರುವ ರಾಡ್ ಅದನ್ನು ನಿಂತ್ಕೊಳ್ಬೇಕು ಸ್ವಲ್ಪ ಹಾಗೆ ಕೆಳಗಡೆ ಮೊಣಕಾಲು ಪುಷ್ ಮಾಡ್ತಾ ಕೆಳಗಡೆ ಮತ್ತೆ ವಾಪಸ್ ಇದು ಈ ಲೆಂತ್ ಜಾಸ್ತಿ ಇದೆ ಇಲ್ಲಿ ಎಲ್ಲ ಕಡೆ ಇರೋದಿಲ್ಲ ಇನ್ನೂ ಹತ್ತಿರ ಇದ್ದರೆ ಅವಾಗ ಇದು ಚೆನ್ನಾಗಿ ಬರುತ್ತೆ ಮಾಡಿ ಮ್ಯಾಟ್ ಕೆಳಗಡೆ ಹೋಗಿ ಎತ್ಕೊಂಡ್ಬರ್ಬೇಕಾಗೋದ ಮತ್ತೆ ಇಲ್ಲ ಅಂತ ಎಲ್ಲ ಎತ್ತಿಗೆ ಇಡಿಸ್ಬಿಟ್ಟಿದ್ದೀವಿ ಅವ್ನಿಗೆ ಹೋಗಿ ಕೆಳಗೆ ರೆಡಿ ಮಾಡಿ ಈ ಥರ ಯಾಕೆ ಬಗ್ಗಿದ್ದಾರೆ ಅಂದರೆ ಇದು ಈ ಲೆಂತ್ ಜಾಸ್ತಿ ಇದೆ ಎಲ್ಲ ಕಡೆ ಇರಲ್ಲ ಅಲ್ಲಿ ಇಲ್ಲ ನೋಡಿ ಕಮ್ಮಿ ಇದೆ ಅಲ್ಲಿ ಗೊತ್ತಾಯ್ತಲ್ಲ ಇದನ್ನು 3 ಸರಿ ಮಾಡಬೇಕು ಕೆಳಗೆ ಹೋಗೋದು ಮೇಲೆ ಬರೋದು 3 ಸರಿ ಮಾಡಬೇಕು ಇದಾದಮೇಲೆ ಇದೆಲ್ಲವೂ ನಾವೇ ಮಾಡ್ಕೊಳ್ಬೋದು ಈಗ ಇನ್ನೊಬ್ಬರು ಮಾಡಿಸುವವರು ಬೇಕು ಇನ್ನು ಮುಂದಿದ್ದಕ್ಕೆ ಇದೆ ಕವಿತಾ ಈ ಗಂಟನ್ನು ಕೆಳಗಡೆ ಇಟ್ಕೊಂಡು ಸುತ್ತಬೇಕು ಈಗ ಒಂದು ಗಂಟೆ ಹಾಕ್ತೀನಿ ಗೊತ್ತಾಯ್ತಲ್ಲ ಈಗ ಒಂದು ಗಾದಿ ಇದೆ ಕೆಳಗಿರಲ್ಲ ಮುಳ್ಳನ್ನು
ಗಂಟು ನೋವನ್ನು ಗಂಟಿನಿಂದಲೇ ತುಂಬ ಜನಕ್ಕೆ ಮನೇಲಿ ಗಂಟಾಗಿರ್ತದೆ, ಗಂಟು ಇಟ್ಟಿರ್ತಾರೆ, ಅವರಿಗೆ ಗಂಟು ಜಾಸ್ತಿ ನಿಂಗಲ್ಲ. ಇಲ್ಲಿ ಹೀಗಿಟ್ಕೊಂಡು ಕಾಲನ್ನು ಮಡಿಸ್ಬೇಕು. ಒಂದು ಕಾಲು ಮಡಿಸ್ಬೇಕು, ಒಂದು ಕಾಲು ಮಡಿಸ್ಕೊಂಡು ಈ ಗಂಟಿದೆಯಲ್ಲ ನೋಡಿ, ಈ ಗಂಟನ್ನು ಇಲ್ಲಿ ಕೊಡಬೇಕು. ನಾನು ಹೇಳಿದ್ನಲ್ಲ ಅವಾಗ, ಇಲ್ಲಿ ಕೊಟ್ಟು ಇದನ್ನು ಪ್ರೆಸ್ ಮಾಡಿ ನೀವೇನು ಟೈಟ್ ಮಾಡಬೇಡಿ, ನೀವೇನು ಮಾಡಬೇಡಿ, ನೋಡ್ತೀರಿ. ನಾನೇನು ಮಾಡ್ತೀವಿ ಕಾಲಿಗೆ ಮಾಡಿ ಇದೆಲ್ಲ ಈ ಕಡೆ ಕಾಲು ಈ ಕಡೆ ನೋಡಿ, ಈ ಕಡೆ ಇಟ್ಕೊಂಡು ಇಟ್ಕೊಳ್ಳಿ. ಗಟ್ಟಿ ಎಳ್ಕೋಬೇಕು. ನಾನು ಕೆಳಗಡೆ ತರ್ತೀನಿ ನೋಡಿ, ಈ ಕಡೆ ಇದ್ದಾಗ ಈ ಕಾಲು, ಆ ಕಡೆ ಇದ್ದಾಗ ಈ ಕಾಲು, ಹೀಗೆ ಮಾಡ್ಕೊಡುವಂಗಿಲ್ಲ. ಹೀಗೆ ಎಲ್ಲ ಸಣ್ಣ ಸಣ್ಣ ಸಂಗತಿ ಹೇಳ್ತೀನಿ ನಮಗೆ, ಯಾಕಂದ್ರೆ ಬಹಳ ಸೂಕ್ಷ್ಮ ಇರುತ್ತೆ, ಗೊತ್ತಾಗಲ್ಲ ಯಾವ ಕಡೆ ಯಾವ ತರ ಕೊಡಬೇಕು ಅನ್ನೋದು ಗೊತ್ತಿರ್ಬೇಕು ನಮಗೆ. ಇದನ್ನ ಎರಡೆರಡು ಸರಿ ಮಾಡಿಸ್ಬೇಕು. ಯಾವುದು ಈ ಇದರಿಂದ ರೋಪ್ನಿಂದ ಇದಾದ್ಮೇಲೆ ಮತ್ತೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಹೀಗೆ ಇದಾದ್ಮೇಲೆ ಇದು ಆದ್ಮೇಲೆ ರೋಪ್ ಇದಾದ್ಮೇಲೆ ಮತ್ತೆ ಈ ಫೋಮ್ ಬ್ರಿಕ್ ಇದೆಯಲ್ಲ, ಬ್ರಿಕ್ಕಲ್ಲಿ ಮಡಿಸಿ ಅವು ಮಡಿಸಿದ್ರಲ್ಲ ಸೇಮ್. ಆಯ್ತಾ? ನೋಡಿ ಇಲ್ಲಿಂದ ನಿಧಾನ ಮತ್ತೆ ಮಾಡುತ್ತೇವೆ. ಸರಿ, ಎರಡು ಕಡೆ ಒಂದೇ ಸೈಡಿಂದ ಕೊಡ್ಬೇಕು. ಕೊಡಿ ಹಿಂಗೆ ಮಾಡ್ತಾರೆ. ಗೊತ್ತಾಯ್ತಲ್ಲ? ಬನ್ನಿ ನೋಡಿ, ಅಂತ ಅನಿಸ್ತಾ ಇದೆಯಾ? ಗೊತ್ತಾ? ಈ ಥರ ಇದು ಮೊದಲನೇದು. ಇದು ಕೆಳಗೆ ನಿಂತುಕೊಂಡು ಮಾಡುವಂಥದ್ದು ಇದೆಲ್ಲ ಆಯಿತು. ಈಗ ನಾವು ಇದನ್ನು ಏನು ನಮಗೆ ಮಾಡಲಿಕ್ಕಾಗೋದಿಲ್ಲ, ಇನ್ನೊಬ್ರು ಬೇಕಲ್ಲ, ಅದಕ್ಕೆ ನಾವೇನು ಮಾಡ್ಬೋದು, ಈ ಥರ ಇತ್ತು ಅಂದರೆ ಚೇರ್ ಮೇಲೆ ಕಾಲಿಟ್ಟು ಈ ಕೆಳಗಡೆ ನಿಧಾನವಾಗಿ ಕೆಳಗಡೆ ಆವಾಗ ಇದೆಲ್ಲ ಓಪನ್. ಅವಾಗ ಇದು ಓಪನ್. ಇಲ್ಲಿ ಕೊಟ್ಟಾಗ ಇದೆಲ್ಲ ಸ್ಟ್ರೆಚ್ ಆಗುತ್ತೆ. ಈ ಎರಡು ಥರ ಮಾಡಬೇಕು. ಒಂದು ಹೀಗಿಟ್ಕೊಂಡು ಮಾಡಬೇಕು, ಸರಿ ಈ ಥರ ಬ್ರಿಕ್ ಸಿಗುತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು. ಇದು ನಿಂತ್ಕೊಂಡು ಮಾಡುವಂಥದ್ದು ಇದಿಷ್ಟೆಲ್ಲ ಇದೆ. ಇದು ಮಲ್ಕೊಂಡು ಮಾಡುವಂಥದ್ದು ಅಂದರೆ ಮ್ಯಾಟಿಕ್ ಗಟ್ಟಿ ಹೇಳ್ಕೊಳ್ಳಿ, ಚೆಕ್ ಮಾಡ್ತಾ ಇರಿ. ಇದನ್ನು ಎರಡೆರಡು ಸಾರಿ ಮಾಡಬೇಕು. ಈ ಕಡೆ ಎರಡು ಕಾಲು ಮಾಡ್ತೀವಿ. ಇದಾದ್ಮೇಲೆ ಎರಡು ಕಾಲು, ಒಂದೊಂದು ಕಾಲು ಫಸ್ಟು ಈ ಥರ ಇದೆಯಲ್ಲ, ಇಲ್ಲೇನು ಮಾಡಬೇಕು ಅಂದರೆ ಸಣ್ಣ ಪಿಲೋ ಇದ್ದರೆ, ಆ ಸಣ್ಣ ಪಿಲೋ ಇದ್ದರೆ ಅಥವಾ ಜಂಪಾನೆ ಇದ್ದರೆ ಈ ಎರಡು ಮೊಣಕಾಲು ನಡುವೆ ಕೊಡಬೇಕು. ನಾನೀಗ ಇಲ್ಲ ಇದರಿಂದ ಗೊತ್ತಾಯ್ತಲ್ಲ, ಈ ಥರ ಕೊಡಬೇಕು. ಇಲ್ಲಿ ಯಾಕೆ ಕೊಡಬೇಕು ಅಂದರೆ ಟಚ್ ಮಾಡಿದಾಗ ಈ ಒಳಗಡೆ ನರವು ಕೂಡ ಅದ್ರ ಜೊತೆಗೆ ಟಚಿಂಗ್ ಆಗುತ್ತೆ.
90 ಡಿಗ್ರಿ ಟ್ರಯಾಂಗಲ್ ಹಾಂ 90. ಹಾಂ ನಾವು ಲೆಗ್ ರೈಸ್ ಮಾಡುವಾಗ ಸಿಂಗಲ್ ಲೆಗ್ ರೈಸಿಂದು ಸೇಮ್ ಅಲ್ಲ. ಸೇಮ್ ಇದೇ ಥರನೇ ಅಂದರೆ ಚಿಕಿತ್ಸೆಗೆ ಇದಕ್ಕೆ ಓಕೆ. ಓವರ್ ಟಚಿಂಗ್ ಮಾಡಬಾರ್ದು ಯಾವುದು, ಇಷ್ಟೇ ಇನ್ ಬಿಟ್ವೀನ್ ಸರ್ ಇನ್ ಬಿಟ್ವೀನ್ ಇದು ಗ್ಯಾಪ್ ಇರಬೇಕಾದ್ರು ಇಲ್ಲಿ ಕೊಟ್ಟಿದ್ದರಿಂದ ಗ್ಯಾಪ್ ಗ್ಯಾಪ್ ಆ್ಯಕ್ಚುಲಿ ನಾವು 90 ಡಿಗ್ರಿ ಮಾಡುವಾಗ ಅದು ಬೇರೆ ಏನಮ್ಮ ಆಯಿತು ಅದ್ರ ಮೇಲೆ ಈಗ ನೋಡಿ ಇದು ಎತ್ತರದ ಮೇಲೆ ಬಂತು ಹೌದಾ ಹೀಗಿದೆ. ಈಗ ಇಲ್ಲಿ 2 ಥರದ ಟ್ರೀಟ್ಮೆಂಟ್ ಕೊಡ್ಬೋದು. ಒಂದು ಪ್ರಾರಂಭದಲ್ಲಿ ಬಂದ ಒಂದು 2-3 ದಿನದಲ್ಲಿ ಇದ್ರ ಮೇಲೆ ವೇಟ್ ಹಾಕಬೇಕು. ಹೀಗಿದೆಯಾ, ಇದ್ರ ಮೇಲೆ ಒಂದು 5 kg 10 kg ವೇಟ್ ಹಾಕ್ಬೋದು. ತಲೆ ಕೆಳಗಡೆ ಒಂದು ಪಿಲೋ ಇಡ್ಬೋದು. ತಲೆ ಕೆಳಗಡೆ ಸಣ್ಣ ಪಿಲೋ. ಅದೇ ದಿವಾನ ಪಕ್ಕದಲ್ಲಿರೋದು. ಒಂದು ನೆನಪಿಟ್ಕೊಳ್ಳಿ, ಎಲ್ಲರೂ ಇಲ್ಲಿರುವವರೆಲ್ಲರೂ ನಾವು ಯಾರೂ ಕೂಡ ಫೋಮ್ ಯೂಸ್ ಮಾಡಬಾರ್ದಿಲ್ಲ. ಗಾದಿ ಇರ್ಬೋದು, ಈಗಾಗಲೇ ಗಾದಿ ಇದೆ, ಲಕ್ಷಗಟ್ಟಲೆ ದುಡ್ಡು ತೊಗೊಂಡಿದ್ವಿ, ಇರಲಿ ಅದ್ರ ಮೇಲೆ ಜಂಪನೆ ಹಾಕೊಂಡು ಮಾಡ್ಬೋದು. ಆಮೇಲೆ ದಿಂಬ ಕಾಟನ್ ಪಿಲೋನೇ ಇರಬೇಕು, ಕಾಟನ್ನೇ ಯೂಸ್ ಮಾಡಬೇಕು. ಅದರಿಂದನೇ ಸಮಸ್ಯೆ ಬರೋದು. ತುಂಬ ಜನಕ್ಕೆ ತಲೆನೋವು, ಇವತ್ತು ಮೈಗ್ರೇನ್ ಎಲ್ಲ ಬರ್ತಾ ಇರೋದು ಪಿಲೋ ಸಮಸ್ಯೆ ಇರೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಲ್ಲ. ಕಾಟನ್ ಇರಬೇಕು, ಕಾಟನ್ ಪಿಲೋ, ಕಾಟನ್ ಗಾದಿನೇ ಉಪಯೋಗಿಸ್ಬೇಕು. ಮತ್ತು ಇಲ್ಲಿಯೂ ಕೂಡ ತಲೆ ಕೆಳಗಡೆ ಇದು ಕಾಟನ್ ಕೊಡಬೇಕು, ಇದು ಕೂಡ ಕಾಟನ್ನೇ ಯೂಸ್ ಮಾಡಬೇಕು. ಕಾಟನ್ ಸಿಗುತ್ತೆ, ನೀವು ಆರ್ಡ್ರ್ ಕೊಟ್ಟರೆ ಒಂದು 2.5 kg ಹಾಕಿ ಒಂದು ಬೂಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ರು. ರೌಂಡ್ ಪಿಲೋ ಮಾಡಿಕೊಡಿ 2.5 kg, ಅವಾಗ ಕರೆಕ್ಟಾಗಿ ಇಷ್ಟು ಆಗುತ್ತೆ ಬರುತ್ತೆ. ಇದ್ರ ಮೇಲೆ ವೇಟ್ ಹಾಕಬೇಕು. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಸಿಕ್ಕಾಪಟ್ಟಿ ದಪ್ಪ ಇರ್ತಾರೆ, ಇಲ್ಲೆಲ್ಲ ಈ ಹೊರಗಡೆ ಬಂದಿರುತ್ತೆ, ಅವರಿಗೆ ಏನು ಮಾಡಬೇಕು ಕಷ್ಟ. ಅದಕ್ಕೆ ಇಲ್ಲಿ ಬ್ರಿಕ್ ಇಟ್ಟು ನೋಡಿ, ಇಲ್ಲಿ 2 ಕಾಲು ಬ್ರಿಕ್ ಇಟ್ಕೊಂಡು ಇಲ್ಲಿ ಒಂದು ಬ್ಲ್ಯಾಂಕೆಟ್ ಅನ್ನೋದು ಕೊಟ್ಟು ಇಲ್ಲಿ ಒಂದು ಬೆಲ್ಟು, ಇಲ್ಲೊಂದು ಬೆಲ್ಟು ಕಟ್ತೀವಿ ನಾವು. ಏನು ಮಾಡಲ್ಲ, ಆರಾಮಾಗಿ ಮಲ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಇಲ್ಲಿ ಈ ಬಕಲ್ ಇದೆಯಲ್ಲ, ಈ ಬಕಲ್ ಮಿಡಲ್ ಬರ್ತದೆ, ಇಲ್ಲಿ ಮಿಡಲ್ ಬರ್ತದೆ, ಇಲ್ಲಿ ನೋಡಿ ಸರ್. ಆಮೇಲೆ ಇಲ್ಲಿ ಒಂದು ವೇಟ್ ಹಾಕಬೇಕು, ಗೊತ್ತಾಯ್ತಲ್ಲ? ವೇಟ್ ಹಾಕಲಿಲ್ಲ ಅಂದರೆ ಸಣ್ಣ ಮಕ್ಕಳು ಯಾರು ಕುತ್ಕೋಬೋದು. ಇಲ್ಲಿ ನೋಡಿ ನಿಮಗೆ ವೇಟ್ ಹಾಕ್ತಿದ್ದಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ವೇಟ್ ಹಾಕ್ತೀನಿ ನೋಡಿ, ಇಲ್ಲಿ ನೋಡಿ ಆರಾಮ ಅನಿಸ್ತಾ ಇದ್ದಲ್ವಾ? ಒಂದು 8 kg 10 kg ವೇಟ್ ಹಾಕಿದ್ರೆ ಏನೂ ಗೊತ್ತಾಗಲ್ಲ, ಆರಾಮ ಅಂತ. ಈ ಥರ ಬೆಲ್ಟ್ ಇಲ್ಲ ನಮ್ಮ ಹತ್ರ, ವೇಲ್ ಇಟ್ಕೊಂಡು ಮಾಡ್ಬೋದು, ದುಪ್ಪಟ್ಟು ಇಟ್ಕೊಂಡು ಮಾಡ್ಬೋದು. ಅಂದರೆ ಕಾಲಿಗೆ ಎಳ್ಕೊಳ್ಳೋದಂತ ಕಟ್ಲಿಕ್ಕಾಗಲ್ಲ, ಕಟ್ಲಿಕ್ಕೆ ಬೆಲ್ಟೇ ಬೇಕು, ಗೊತ್ತಾಯ್ತಲ್ಲ? ಇದನ್ನು ಕೆಳಗೆ ಕೊಡ್ಬೇಕು, ಯಾಕೆಂದರೆ ಅವರು ಸ್ಟ್ರೆಚ್ ಆಗಿರ್ತಾರೆ, ಇಲ್ಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಆಮೇಲೆ ಒಂದು ಕಾಲು ಎಳ್ಕೊಳ್ಳಿ, 2 ಕೈ ನೋಡಿ ಈ ಥರ. ಮೊಣಕಾಲು ನೋವು ಇರುವವರಿಗೆ ಇದು ಫ್ರೀ ಇದೆ. ಇಲ್ಲಿ ಲಾಕ್ ಮಾಡಬಾರ್ದು, ಇಲ್ಲಿ ಲಾಕ್ ಮಾಡಬಾರ್ದು, ಇಲ್ಲಿ ಲಾಕ್ ಮಾಡಬೇಕು, ಆವಾಗ ಇದು ಫ್ರೀ ಆಗುತ್ತೆ, ಗೊತ್ತಾಯ್ತಲ್ಲ? ನಾವೇ ಮಾಡ್ತೋದಿದ್ರೆ ನೋಡಿ, ಇಲ್ಲಿಂದ
ನಾನು ಇದನ್ನು ಪ್ರೆಸ್ ಮಾಡಬೇಕು, ಈ ಕಡೆ ಹೇಳ್ಕೊಟ್ಟಾರ. ಈ ಕಡೆ ನಾನು ಪ್ರೆಸ್ ಮಾಡಿ, ಗೊತ್ತಾಯ್ತಲ್ಲ. ಆಮೇಲೆ ಇದರ ಮೇಲೆ ಇಟ್ಕೊಂಡು ಕಲ್ಕೊಂಡು ಒಂದು ಸಾರಿ ಎಡಕ್ಕೆ ಬಲಕ್ಕೆ ತಿರ್ಸ್ಬೇಕು, ಆಯ್ತಾ. ಇಷ್ಟು ಸ್ಲೋ ಒಂದು ಫಾಸ್ಟ್ ಮಾಡ್ತಾ ಇದ್ದಾರೆ, ಬೇಗ ಟೈಮ್ ಆಗಿರೋದ್ರಿಂದ ಅವರು ನಿಧಾನ ಮಾಡಬೇಕು, ನಿಧಾನ ಮಾಡಬೇಕು, ಯಾವಾಗೂ ನಿಧಾನ ಮಾಡಬೇಕು. ಇವತ್ತೇ ಫಾಸ್ಟ್ ಮಾಡಿದ್ದಾರೆ. ಈಗ ನಿಧಾನ ಸೊಂಟ ಇದೆ, ಮತ್ತೆ ಕಡೆ ಇದಾದ್ಮೇಲೆ ಅವರಿಗೆ ಡಬ್ ಮರೆಸಬೇಕು. ಡಬ್ ಮರೆಸಿದಾಗ ಪಿಲೋ ಕೆಳಗಡೆ ಸಪೋರ್ಟ್ ತಗೊಂಡು ಇಲ್ಲಿ ಆ ಕಡೆ ಈ ಕಡೆ ಪಿಲೋ ಇಟ್ಕೊಂಡು ಮರೆಸ್ಬೇಕು. ಒಂದೊಂದೇ ಕಾಲು ಮರೆಸೋದು, ನೇರ ಮಾಡೋದು ಮಾಡಬೇಕು. ಅದಕ್ಕೊಂದು ಡ್ರೈ ಮಸಾಜ್ ಮಾಡ್ಬೋದು ನಾವು ಡಬ್ ಮರೆಸಿ. ಇಲ್ಲಿಯೂ ಕೂಡ ನಾವು ಕೆಳಗಡೆ ಈ ಮೊಣಕಾಲು ಕೆಳಗಡೆಗೆ ಪಿಲೋ ಕೊಡಬೇಕು, ಗೊತ್ತಾಯ್ತಲ್ಲ. ಸಣ್ಣ ಪಿಲೋ ಇದು ತಲೆ ದಿಂಬಾದ್ರೂ ಅಡಿ ಪೂರ್ತಿ ಒಂದಿಷ್ಟು ಬಿಟ್ಟಾಯ್ತು, ಯಾಕೆಂದರೆ ಕಾಲು ಮಡಗಿದಾಗ ಅದಕ್ಕೆ ಮೊಣಕಾಲ ಮೇಲೆ ಪ್ರೆಷರ್ ಬರಬಾರ್ದು. ಒಂದು 6 ನೋಡಿ ಈ ಥರ ಹೀಗೆ ಹೀಗೆ ಕಾಲು ಮಾಡಿ ಈ ಥರ ನೋಡಿ. ಇದರಲ್ಲಿ ಈ ಕಾಲಿಟ್ಟು ನೋಡಿ ಟಚ್ ಮಾಡ್ತಾ ಇದ್ದೀವಿ, ಗೊತ್ತಾಗ್ತದೆಯಲ್ವಾ. ಇದರಲ್ಲಿ ಮಾಡಿಸುವವರೆಗೂ ಆರಾಮ ಅನಿಸ್ಬೇಕು, ಮಾಡಿಸ್ಕೊಳ್ಳೋರ್ಗೂ ಆರಾಮ ಅನಿಸ್ಬೇಕು. ನಿಧಾನ ಸ್ವಲ್ಪ ಪ್ರೆಸ್ ಮಾಡಿ, ತುಂಬ ಮಾಡಬಾರ್ದು, ಸ್ವಲ್ಪ ಮಾಡಬೇಕು. ಇದಕ್ಕೆ ನೋಡ್ಕೊಂಡು ಸ್ವಲ್ಪ ಹಿಡ್ಕೊಂಡು ಸೈಡ್ ಹಾಗೆ ಕಾಲಾಗಲ ಈ ಥರ ನೋಡಿ. ಈ ಥರ ಮೊಣಕಾಲು ನೋವು ಇರುವವ್ರಿಗೆ ಅಷ್ಟೇ ಮಾಡ್ತಿದ್ದು, ಬ್ಯಾಕ್ ಪೇನ್ ಇರೋರಿಗೆ ಮಾಡಿಸ್ಬಾರ್ದು. ಬ್ಯಾಕ್ ಪೇನ್ ಇರೋರು ಇಲ್ಲಿ ಪ್ರೆಷರ್ ಬರುತ್ತೆ ನೋಡಿ. ಈ ಥರ ನಾನು ತಳ್ಳಿ ತುಂಬ ತಳ್ಳಿದ್ರೆ ಆಯ್ತು. ಬನ್ನಿ ಭುಜಂಗಾಸನ ಮಾಡಿ, ಭುಜಂಗಾಸನ ಮಾಡಿ. ಹಾಂ, ಹಾಗೆ ಒಳಗೋಗಿ ವಜ್ರಾಸನ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಹೇಳ್ತೀನಿ. ಬಂತಾ ಇಲ್ಲ? ಈ ಥರ ವಜ್ರಾಸನ ಪಿಲೋ ದಿಂಬ ಸಪೋರ್ಟ್ ತಗೊಂಡು ಮಾಡಿಸ್ಬೇಕು. ಸುಮ್ಮನೆ ವಜ್ರಾಸನ ಬರಲ್ಲ, ಅವ್ರು ಹೇಳಿಲ್ಲ ವಜ್ರಾಸನ ಬರಲ್ಲ ಅಂತ ಹೇಳಿ. ಈಗ ಬಂತಾ ಇಲ್ಲ? ಈ ವಜ್ರಾಸನವೇ ಇದೆ, ಸ್ವಲ್ಪ ಪ್ರಮೋಷನ್ ಕೊಟ್ಟು ಮಾಡ್ತೀವಿ ನೋಡಿ. ಅಲ್ಲಿ ಈ ಥರ ಕೂತ್ಕೊಳ್ಳಿ, ಅಭ್ಯಾಸ ಮಾಡ್ತೀವಿ. ಆಮೇಲೆ ನಿಧಾನ ದಿಂಬದ ಪ್ರಮಾಣ ಕಮ್ಮಿ ಮಾಡಬೇಕು. ಏನು ಅಂದರೆ ಈಗ ಇವರಿಗೆ ಶವಾಸನ ಏನು ಅಂದರೆ ನೋಡ್ಕೊಳ್ಳಿ, ಕಾಲು ಮಾಡಿ ಮೊಣಕಾಲು ಕೆಳಗಡೆಗೆ ದೀಪ ಕೊಡಬೇಕು ಆಯ್ತಾ. ಇಲ್ಲಿ ವೇಟ್ ಹಾಕಬೇಕು. ಇದು ಸ್ಮೂತ್ ಇದ್ದರೆ ಹೀಗೆ ಹಾಕಬೇಕು, ಇದು ಹಾರ್ಡ್ ಇದ್ದರೆ ಹೀಗೆ ಆಯ್ತು. ಇಲ್ಲಿ ವೇಟ್ ಹಾಕಿ, ಇಲ್ಲಿ ಒಂದು ದಿಂಬ ಹಾಕ್ಬೇಕು, ಇದು ವೇಟ್ ಹಾಕ್ಬಿಟ್ರೆ ಆಯ್ತು. ಒಂದು 10 ನಿಮಿಷ ಶವಾಸನ ಮಾಡಿಸ್ಬಿಟ್ರೆ ರಿಲ್ಯಾಕ್ಸ್ ಆಗಿ ಹೇಳ್ತಾರೆ. ಫಿನಿಶ್ ಮಾಡ್ತಾರ, ಇನ್ನೂ ಹೇಳಿದ್ರು
ಬನ್ನಿ ಶಾಂಪಲ್ ಇದೆಲ್ಲ ಒಂದೆರಡು ಮೂರು ತೋರಿಸ್ತೀನಿ ಯಾಕೆ. ಮೊದಲು ಸಾಮಾನ್ಯವಾಗಿ ನೆಕ್ ಪೇನ್ ಬರೋದು ಈ ಶೋಲ್ಡರ್ ಇದು ಮುಂದೆ ಬಂದರೆ ಇದು ಒಳಗಡೆ